ದ್ರವ್ಯ ಜಾಲದ ವಿರುದ್ಧ ಸಾರ್ವಜನಿಕರ ಸಹಕಾರ ಅಗತ್ಯ. ವೃತ್ತ ನಿರೀಕ್ಷಕ ಎಂ ಶ್ರೀನಿವಾಸ್. ಪೊಲೀಸ್ ಇಲಾಖೆಯಿಂದ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ಸೇವನೆ ಮತ್ತು ಅಕ್ರಮ ಸಾಗಾಟ ವಿರೋಧಿ ದಿನಾಚರಣೆ. ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಸಾರ್ವಜನಿಕರಲ್ಲಿ ಮಾದಕ ದ್ರವ್ಯ ವಿರೋಧಿ ಅರಿವು ಮೂಡಿಸಲಾಯಿತು. ಪಟ್ಟಣದ ಎಚ್ವಿಎನ್ ಕಲ್ಯಾಣ ಮಂಟಪದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ವೃತ್ತ ನಿರೀಕ್ಷಕ ಎಂ ಶ್ರೀನಿವಾಸ್, ಯುವ ಪೀಳಿಗೆ ದೇಶದ ಅಮೂಲ್ಯ ಸಂಪತ್ತಾಗಿದ್ದು ಮಾದಕ ವ್ಯಸನದಿಂದ ದೂರವಿದ್ದು ಉತ್ತಮ ಶಿಕ್ಷಣ ಮತ್ತು ಸಂಸ್ಕಾರವನ್ನ ಅಳವಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದ್ದಾರೆ. ಮಾದಕ ದ್ರವ್ಯ ಜಾಲವನ್ನ ಮಟ್ಟ ಹಾಕಲು ಪೊಲೀಸ್ ಇಲಾಖೆ ನಿರಂತರ ಕಾರ್ಯಾಚರಣೆ ನಡೆಸುತ್ತಿದ್ದು ಯುವಕರನ್ನ ತಪ್ಪುದಾರಿಗೆ ಎಳೆಯುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ನಂತರ ಮಾತನಾಡಿದ ಚೇಳೂರು ಪೊಲೀಸ್ ಠಾಣೆಯ ಪಿಎಸ್ಐ ಗಣೇಶ್ಗೆ ಮಾದಕ ದ್ರವ್ಯಗಳ ಅಕ್ರಮ ಸಾಗಾಟ ಹಾಗೂ ಮಾರಾಟದ ವಿರುದ್ಧ ಸಾರ್ವಜನಿಕರು ಮತ್ತು ಯುವ ಜನತೆ ಪೊಲೀಸ್ ಇಲಾಖೆಯೊಂದಿಗೆ ಕೈಜೋಡಿಸಬೇಕು. ಮಾದಕ ದ್ರವ್ಯಗಳು ಯುವಕರ ಭವಿಷ್ಯವನ್ನ ಹಾಳು ಮಾಡುವ ದೊಡ್ಡ ಸಾಮಾಜಿಕ ಪಿಡುಗಾಗಿದ್ದು ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಇಂತಹ ದುಶ್ಚಟಗಳತ್ತ ಆಕರ್ಷಿತರಾಗಬಾರದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಮಾದಕ ದ್ರವ್ಯಗಳ ಅಕ್ರಮ ಮಾರಾಟ, ಸಾಗಾಟ ಅಥವಾ ಬಳಕೆಯ ಬಗ್ಗೆ ಮಾಹಿತಿ ದೊರೆತರೆ ಸಾರ್ವಜನಿಕರು ತಕ್ಷಣವೇ ಮಾಹಿತಿ ಪೊಲೀಸ್ ಇಲಾಖೆಗೆ ತಿಳಿಸಬೇಕು. ಈ ಸಂದರ್ಭದಲ್ಲಿ ಎಸ್ಐ ವೆಂಕಟೇಶಪ್ಪ, ಬೀರಣ್ಣ ಸೇರಿದಂತೆ ಪೊಲೀಸ್ ಸಿಬ್ಬಂದಿ, ವಿವಿಧ ಶಾಲಾ ಕಾಲೇಜುಗಳ ಪ್ರಾಂಶುಪಾಲರು, ಶಿಕ್ಷಕರು, ಉಪನ್ಯಾಸಕರು ಹಾಗೂ ನೂರಾರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವರದಿ ರಾಮಾಂಜನೇಯ, ಎಸ್ ನಂದಿ ಟಿವಿ, ಚಿಲಕಲ, ನೇರ್ಪು. ಹೇಳ್ಕೊಡ್ಬೇಕಾಗಿಲ್ಲ. 8ನೇ ಕ್ಲಾಸ್ ಅವ್ರಿಗೆ ಹೇಳ್ಕೊಡ್ತಾರೆ, ಅವ್ರಿಗೆ ಶಿಸ್ತಾಗಿ ಹೇಳ್ಕೊಡ್ಬೇಕು. ನೀವೇ ಕಲಿಬೇಕು. ಶಿಸ್ತು, ಸಮಾಜ, ಬದುಕು, ಭಾವನೆ, ಬಾಳಿಕೆ, ಮುಂದೆ ಹಿಂದೆ ಯಾರಿದ್ದಾರೆ ಇವತ್ತು ಯೋಚನೆ ಮಾಡಬೇಕು. ಮಾದಕ ದ್ರವ್ಯ ಥ್ಯಾಂಕ್ ಯು. ಬಹಳ ಒಂದೆರಡು ವಿಚಾರಗಳನ್ನ ಹಂಚಿಕೊಳ್ಳೋಕೆ ಬಂದಿದೆ. ನೀವು 1 ಕಿಲೋಮೀಟರ್ ದೂರದಿಂದ ಬಂದಿದ್ದೀರಿ. ಅದು ಏನಂತ ಹೇಳ್ತೀನಿ ಕೇಳಿ. ನಾವು ಎಷ್ಟು ವಾಕ್ ಮಾಡ್ತೀವಿ, ಎಷ್ಟು ನಾವು ನಡೆದಾಡ್ತೀವಿ, ಅಲ್ರಿಗೂ ಆರೋಗ್ಯವಾಗಿರ್ತೀವಿ. ನಾವು ಎಷ್ಟು ಸೋಮಾರಿತನ ಮಾಡ್ತೀವಿ, ನಡೆಯೋದಿಲ್ಲ, ವಾಕ್ ಮಾಡೋದಿಲ್ಲ, ಅದರ ಸೋಮಾರಿತನಕ್ಕೆ ಹೋಗಿ ಶ್ರಮ ವಿಚಲಿತನ ಆಗ್ತಾನೆ, ಶಕ್ತಿ ಕುಂದುತ್ತಾ ಇರ್ತದೆ. ಆ ಮನುಷ್ಯನಿಗೆ ಯಾರಿಗೆ ಏನು ಮಾಡ್ತೀವಿ ಅನ್ನೋದೇ ಗೊತ್ತಿರಲ್ಲ, ನಿಶಕ್ತನಾಗ್ತಾನೆ. ಅದಕ್ಕೆ ಹೇಳೋದು, ನಾವು ಭೂಮಿ ತಾಯಿಗೆ ಕಷ್ಟಪಟ್ಟರೆ ನಮ್ಮ ಶಕ್ತಿ, ನಮ್ಮ ಋಣ, ತಾಯಿ, ತಂದೆ, ಬಂಧು ಬಳಗ ಎಲ್ಲ ಮನಸ್ಸು ಚೆನ್ನಾಗಿರುತ್ತೆ, ನಾವು ಆರೋಗ್ಯಕರವಾಗಿರ್ತೀವಿ. ಸುಮ್ಮನೆ ನಾವು ಓಡಾಡಿದ್ರೆ, ಸುಮ್ಮನೆ ಕೂತಿದ್ರೆ ಆರೋಗ್ಯಕ್ಕೆ ಅಧಿಕಾರ. ಅದರಿಂದ ಹೇಳೋದು, ವಾಕ್ ಮಾಡಬೇಕು, ನಡೆದಾಡಬೇಕು. ಅದೇ ನಮ್ಮ ಶಕ್ತಿ. ಇಲ್ಲಿಂದಲೇ ಸ್ಟಾರ್ಟ್ ಆಗ್ತದೆ ನಮ್ಗೆ. ಅದಕ್ಕೆ ನಿಮ್ಮನ್ನು 1 ಕಿಲೋಮೀಟರ್ ನಡೆಸ್ಕೊಂಡ್ ಬಂದ್ವಿ. ಈ ಕಾರ್ಯಕ್ರಮ ಇಡೀ ರಾಜ್ಯಕ್ಕೆ ಹೋಗ್ಬೇಕು ಅಂತ ಹೇಳಿ, ಇಡೀ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಬೇಕು ಅಂತ ಹೇಳಿ ಕಾರ್ಯಕ್ರಮನ ನಮ್ಮ ಪೊಲೀಸ್ ಇಲಾಖೆ, ನಮ್ಮ ಹಿರಿಯ ಅಧಿಕಾರಿಗಳು, ನಮ್ಮ ಮೇಲಧಿಕಾರಿಗಳು ಈ ಕಾರ್ಯಕ್ರಮವನ್ನು ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಕಾರ್ಯಕ್ರಮ ಅನ್ಕೊಂಡಿದ್ದೇವೆ. ಯಾಕೆ ಈ ಕಾರ್ಯಕ್ರಮ ಅನ್ಕೊಂಡಿದ್ದೇವೆ ಅನ್ನೋ ಉದ್ದೇಶ, ನಮ್ಮ ಮನಸ್ಸು ಯಾವ ರೀತಿ ಇರುತ್ತದೆ ಈ ನಮ್ಮ ಜೀವನ ಮಟ್ಟದಲ್ಲಿ, ಈ ಜಾಗತಿಕ ಮಟ್ಟದಲ್ಲಿ ಏನ್ ನಡೀತಾ ಇದೆ ಆಧುನಿಕ ಯುಗದಲ್ಲಿ ನಾವು ಮನುಷ್ಯ ಯಾವ ಲೋಕಕ್ಕೆ ಹೋಗ್ತಾ ಇದ್ದಾನೆ, ಯಾವ ಲೋಕಕ್ಕೆ ಹೋಗ್ತಾ ಇದ್ದಾನೆ, ತಾಂತ್ರಿಕವಾಗಿ ಬೆಳೀತಾ ಇದ್ದಾನೋ, ತಂತ್ರಜ್ಞಾನದಲ್ಲಿ ಬೆಳೀತಾ ಇದ್ದಾನೋ, ವೈಜ್ಞಾನಿಕವಾಗಿ ಬೆಳೀತಾ ಇದ್ದಾನೋ ಅನ್ನೋದಕ್ಕೆ ಇವತ್ತು ನಮ್ಮ ಶಕ್ತಿ, ಯುವಜನರ ಶಕ್ತಿ, ಹೆಣ್ಣಿರಲಿ ಗಂಡಿರಲಿ, ಬಹಳ ಮಾನಸಿಕ ಸ್ಥೈರ್ಯಗಳನ್ನ ಕಲಿಯುವಂತ ಪರಿಸ್ಥಿತಿ ಇವತ್ತು ನಾವು ಸಮಾಜದಲ್ಲಿ ನೋಡ್ತಾ ಇದ್ದೇವೆ. ಅದು ಆಗ್ಬಾರ್ದು ಅಂತ ಹೇಳಿ ಇವಾಗ ಏನು ಈಗಿನ ಮಕ್ಕಳು ಏನ್ ನಿಮಗೆ ಇವತ್ತು ಏನ್ ಫೇಸ್ಬುಕ್ ಮತ್ತು ಟಿವಿಗಳಲ್ಲಿ ನೋಡ್ತೀರಿ, ಮೊಬೈಲ್ಗಳಲ್ಲಿ ನೋಡ್ತಾ ಇದೀರಿ. ಒಳ್ಳೆಯದನ್ನ ನೋಡ್ಬೇಕು, ಕೆಟ್ಟದನ್ನ ನೋಡಬಾರದು. ಇವತ್ತು ನೋಡಿ ಏನಾಗ್ತಾ ಇದೆ ಅನ್ನೋದಕ್ಕೆ ನಿಮ್ಗೆ ಉದಾಹರಣೆ ಕೊಡ್ತೀನಿ. 1000 ಉದಾಹರಣೆ ಇರ್ಬೋದು, ಒಂದು ಉದಾಹರಣೆ ಕೊಡ್ತೀವಿ. ಇವತ್ತು ಮಕ್ಕಳ ಮೇಲೆ ದೌರ್ಜನ್ಯ ಯಾವ ರೀತಿ ಆಗ್ತಾ ಇದೆ. SLC ಪಾಸ್ ಆಗ್ತೀರಿ, PUC ಪಾಸ್ ಆಗ್ತೀರಿ. ನಿಮ್ಗೆ ಆದಂತ SLC ನಲ್ಲಿ ತಾಯಿ ತಂದೆ ಹಿಡಿತದಲ್ಲಿರ್ತೀರಿ, PUC ಬಂದ್ರೆ ಸ್ವಲ್ಪ ಅಮ್ಮನ ಹಿಡಿತದಲ್ಲಿರ್ತೀರಿ, ಅಪ್ಪನ ಹಿಡಿತದಲ್ಲಿರ್ತೀರಿ. ತದನಂತರ ಡಿಗ್ರಿಗೆ ಬರ್ತೀರಿ ನೀವೆಲ್ಲ. ಅವಾಗ ಮಾಸ್ಟರ್ಗಳ ಪಾಠ ಹೇಳ್ಕೊಡಂತ ಪರಿಸ್ಥಿತಿ ನಾವು ಕೂಡ ಕಣ್ಣಲ್ಲಿ ನೋಡಿರ್ತದೆ. ಯಾಕೆ ಅಂತಂದ್ರೆ ನಾವು ಪ್ರೌಢರಾಗ್ತೀವಿ, ಧೈರ್ಯ ಬರುತ್ತೆ, ಪ್ರಾಯ ಆಗಿರುತ್ತೆ, ಶಕ್ತಿ ಬಂದಿರುತ್ತೆ, ಯೋಚನೆ ಬಂದಿರುತ್ತೆ, ನಾನು ಒಬ್ಬ ಮನುಷ್ಯನಾಗಿರ್ತೀನಿ ಅಂತ. ಅದಕ್ಕೆ ನಾವು ಮನುಷ್ಯನಾಗಿ ಬಾಳಕ್ಕೆ ಏನಾಗ್ಬೇಕು ಅಂತಂದ್ರೆ ಗ್ರೂಪಿಸಂ ಅಂದ್ರೆ ಯಾವೊಬ್ಬ ವ್ಯಕ್ತಿ ದುಷ್ಟ ಶಕ್ತಿಗಳನ್ನ ಸಂಘ ಮಾಡಿಕೊಂಡು ಅವನು ಏನ್ ಹೇಳ್ತಾನೆ ಅದನ್ನ ಮಾಡುವಂತದ್ದು ಯುವ ಶಕ್ತಿ ಇವತ್ತು ಈ ತರ ನಡೀತಾ ಇದೆ. ಯಾವ ರೀತಿ ಅಂತಂದ್ರೆ
ಇದನ್ನೇ ಹೇಳ್ತೀನಿ, ಮಾದಕ ವಸ್ತುಗಳ ದುರ್ಬಳಕೆಯನ್ನು ಜಗತ್ತನ್ನೇ ಕಾಡುತ್ತಿರುವ ಈ ದೊಡ್ಡ ಸಮಸ್ಯೆಯಾಗಿದೆ. ಯುವ ಜನತೆಯ ಸುಲಭವಾಗಿ ಬಲಿಯಾಗುತ್ತಿದ್ದಾರೆ. ಯುವ ಜನತೆಯ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನ ಹಾಳು ಮಾಡುತ್ತಿದೆ. ನಾವು ಕ್ರಮಗಳನ್ನ ಅನುಸರಿಸಬೇಕಾದ ನಮ್ಮ ಜೀವನಕ್ಕೆ ಶಿಕ್ಷಣ, ಜಾಗೃತಿ, ಸಮಾಲೋಚನೆ, ಪುನರಾವರ್ತಿಸುತ್ತೆ. ಮಾದಕ ವಸ್ತುಗಳ ದುರುಪಯೋಗ ತಡೆಗಟ್ಟುವುದು ಕೇವಲ ಸರ್ಕಾರ, ಪೊಲೀಸರ ಕೆಲಸ ಮಾತ್ರವಲ್ಲ, ಇದು ಇಡೀ ಸಮಾಜದ ಮನುಕುಲದ ಜವಾಬ್ದಾರಿಯಾಗಿರುತ್ತದೆ. ಮಾದಕ ವಸ್ತುಗಳ ದುಷ್ಪರಿಣಾಮಗಳು ಮೊದಲಿನ ಕಾರ್ಯಕ್ಕೆ ಕ್ಷಮತೆ ಕುಂದಿಸುವುದು, ನರ ದೌರ್ಬಲ್ಯ, ಲಿವರ್ ಮತ್ತು ಹೃದಯದ ಸಮಸ್ಯೆಗಳು, ಮಾನಸಿಕ ಖಿನ್ನತೆ, ಅಪರಾಧ ಚಟುವಟಿಕೆಗಳಿಗೆ ಪ್ರಚೋದನೆ ಮತ್ತು ಕೌಟುಂಬಿಕ ಸಮಸ್ಯೆಗಳು. ನೋಡಿ ಎಷ್ಟಿದೆ ಅಂತಂದ್ರೆ, ಈ ಮಾದಕ ದ್ರವ್ಯ ಸೇವನೆಯಿಂದ, ಈ ಮಾದಕ ವಸ್ತುಗಳ ಸೇವನೆ ಮಾಡಿ ನಮ್ಮ ಆರೋಗ್ಯ ಮತ್ತು ಇನ್ನೊಬ್ಬ ವ್ಯಕ್ತಿಗೆ ಪ್ರಾಣವನ್ನು ಉಂಟು ಮಾಡುವಂತ ಈ ಒಂದು ವಸ್ತು. ಸಮಾಜದಲ್ಲಿರ್ತಕ್ಕಂಥ ಘಾತಕ ಶಕ್ತಿಗಳನ್ನು ಹೋಗಲಾಡಿಸಬೇಕು. ಸಂವಿಧಾನ ಏನ್ ಕೊಟ್ಟಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಆ ಸಂವಿಧಾನ ಪಾಲನೆಗಳನ್ನು ಯಾರು ನಾವು ಪಾಲನೆ ಮಾಡ್ತೀವಿ ಅದು ನಮ್ಮ ಜೀವನದ ಅಡಿಪಾಯ ಆಗುತ್ತೆ. ಅದೇ ನಮ್ಮ ಮುಂದಿನ ಗುರಿಗೂ ಕೂಡ ಪ್ರತಿಯೊಂದು ಸಂವಿಧಾನ ಇಟ್ಕೊಂಡು ಎಲ್ಲ ಜೀವನ ನಡೀಬೇಕು ಅಂತ ಹೇಳಿ ನಾನೇ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಇವೆಲ್ಲ ಬಂದು ನಾವು ಕರೆದಾಗ ಇಷ್ಟೊಂದು ಜನ ಸೇರಿಗಳು ನಮಗೆ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದೀವಿ. ದಯಮಾಡಿ ಎಲ್ಲರೂ ಒಂದೊಂದ್ಸಾರಿ ನನ್ನ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ಸೇವನೆ ಹಾಗೆ ಅಂತಾರಾಷ್ಟ್ರೀಯ ಅಂತ ಮೆನ್ಷನ್ ಮಾಡಿದ್ದಾರೆ. ಕೇವಲ ನಮ್ಮ ಭಾರತ ಅಂತ ಹೇಳಿದ್ರು ಅಂದ್ರೆ ಟೋಟಲ್ ವರ್ಲ್ಡ್ಗೆ ಅದು ಮೆನ್ಷನ್ ಆಗುತ್ತೆ. ಮಾದಕ ದ್ರವ್ಯ ಸೇವನೆ ಅಂದ್ರೆ ನಾವೇನು ಡ್ರಗ್ಸ್ ನಾವು ತಗೋತೀವಿ ಅದನ್ನ ಮಾಡಬಾರ್ದು ಅಂತ. ಹಾಗೂ ಅಕ್ರಮ ಸಾಗಾಣಿಕೆ ಅಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ, ಈಗ ನಾವು ಹೊರದೇಶದಿಂದ ಇಂಪೋರ್ಟ್ ಮಾಡ್ಕೋಬಾರ್ದು, ಹೊರಗಡೆಗೆ ನಾವು ಎಕ್ಸ್ಪೋರ್ಟ್ ಮಾಡಬಾರ್ದು. ಅಂದ್ರೆ ಟೋಟಲ್ ಆಗಿ ಆ ಮಾದಕವನ್ನ ಸಂಪೂರ್ಣವಾಗಿ ತ್ಯಜಿಸಬೇಕು ಅನ್ನೋ ವಿಚಾರವಾಗಿ ವಿಶ್ವದಾದ್ಯಂತ ಎಲ್ಲಾ ಕಡೆಯೂ ಕೂಡ, ಅದರಲ್ಲೂ ಎಸ್ಪೆಷಲಿ ನಮ್ಮ ಪೊಲೀಸ್ ಇಲಾಖೆಯಿಂದ, ಬೇರೆ ಇಲಾಖೆಯವರು ಮಾಡ್ತಾರೆ ಬರ್ತಾರೆ ಸಪ್ರೇಟ್, ಬಟ್ ನಮ್ಮ ಇಲಾಖೆಯಿಂದ ನಾವು ಇದನ್ನ ಮಾಡಬೇಕು. ಅದನ್ನು ಕೂಡ ಶಾಲಾ ಕಾಲೇಜುಗಳಲ್ಲಿ ಮಾಡಬೇಕು. ಏನಂತ ಹೇಳಿದ್ರೆ ಕೆಳಮಟ್ಟದಿಂದ ಅದು ಹೋದ್ರೆ ಚೆನ್ನಾಗಿರುತ್ತೆ. ಈಗ ನಿಮ್ಗೆ